ಸಿಎಂ ಅವರು ಹಿಜಾಬನ್ನು ವಾಪಸ್ ತಗೋತೀವಿ ಆದೇಶ ಮಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಏನು ಸರ್ ಇದು? ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಂದು ಆದೇಶ ಎತ್ತಿ ಹಿಡಿದಿದ್ರಿ ಸರ್ಕಾರಕ್ಕೆ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲಿಂದ ಇದಕ್ಕಿಂತಲೂ ಭಿನ್ನವಾದ ನಿರೀಕ್ಷೆ ನಮ್ಗಳದ್ದೇನೂ ಇರಲಿಲ್ಲ. ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ. ಅವರಿಗೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ, ಅಥವಾ ಕಾನೂನು ಹೇಳಿದ್ದನ್ನು ಒಪ್ಕೋಬೇಕು ಅನ್ನುವಂಥ ಯಾವುದೇ ಧಾವಂತವೂ ಇಲ್ಲ, ಅಥವಾ ಒಟ್ಟಾರೆ ಅವ್ರಿಗಿರೋದು ಒಂದೇ ಏನು ಅಂತಂದರೆ ಹೇಗಾದರೂ ಮಾಡಿ ಮುಸ್ಲಿಂ ವೋಟ್ಸನ್ನು ತಮ್ಮದಾಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಾಗಿ ಪರಿಣಮಿಸಿದೆ. ಸುಮ್ಮನೆ ಹೇಳಬೇಕು ಅಂತಂದರೆ ನಾವು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿರೋದು ಹೇಗೆ ಅಂತಂದರೆ ಕಳೆದ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಲಾಗಾಯಿತು ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ ಅದು ಸಾರ್ವತ್ರಿಕವಾಗಿರಬೇಕು, ಎಲ್ಲರೂ ಈಕ್ವಾಲಿಟಿಯನ್ನು ಅಲ್ಲಿ ತೋರಿಸುವಂತಾಗಬೇಕು, ಜಾತಿ ಮತ ಪಂಥಗಳನ್ನು ಮೀರಿ ಶಿಕ್ಷಣವನ್ನು ಕೊಡುವಂತಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಂಡಿದ್ರೆ ಅದಕ್ಕೋಸ್ಕರವೇ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಆ ವಸ್ತ್ರ ಸಂಹಿತೆ ಅಡಿಗೆ ಎಲ್ಲರೂ ಸಮಾನವಾಗಿದ್ದಾಗ ಈ ಹಿಂದೆ ಹಿಜಾಬ್ ಹಾಕ್ಕೊಂಡು ತಿರುಗಾಡುವಂಥ ಗಲಾಟೆಯನ್ನು PFI ಶುರು ಮಾಡ್ತು. ಆ PFI ಬೆಂಬಲಿಗರಾಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ PFIನ ಕೇಸುಗಳನ್ನೆಲ್ಲ ತೆಗೆದಿದ್ದಂಥ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದೊಡನೆ ಯಾವುದನ್ನು PFIನವರು ಒಂದು ಗಲಾಟೆಯಾಗಿ ಶುರು ಮಾಡಿದ್ರು ಅದಕ್ಕೆ ಮತ್ತೆ ಬೆಂಬಲ ಕೊಟ್ಟಿದ್ದಾರೆ. ಇದು ಭಾಳ ದುರಂತಕಾರಿ ಸಂಗತಿ ಅಂತ ನನಗನ್ಸುತ್ತೆ. ಮತ್ತು ನನಗಿರೋದೇನು ಭಾಳ ಬೇಸರದ ಸಂಗತಿ ಅಂತಂದರೆ ಕಾಂಗ್ರೆಸ್ ಬಂದಾಗಲೆಲ್ಲ ಮುಸಲ್ಮಾನರನ್ನು ಏಜ್ ಓಲ್ಡ್ ಟ್ರೆಡಿಷನ್ಗೆ ವಾಪಸ್ ತಳ್ಳುತ್ತೆ. ನರೇಂದ್ರ ಮೋದಿಯವರು ಬಂದು ಈ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ಇದ್ದಂಥ ಅಥವಾ ಹೆಣ್ಮಕ್ಳ ವಿರುದ್ಧ ಇದ್ದಂಥ ಟ್ರಿಪಲ್ ತಲಾಖನ್ನು ತೆಗೆದ್ರು, ಅವರಿಗೆ ಸ್ವಾತಂತ್ರ್ಯವನ್ನು ಸ್ವಾಭಿಮಾನವನ್ನು ತುಂಬುವಂಥ ಪ್ರಯತ್ನ ಮಾಡಿದರು. ಹಾಗೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಹಿಜಾಬನ್ನು ನಿಷೇಧ ಮಾಡಿ ಹಿಜಾಬನ್ನು ನೀವು ಕಾಲೇಜಿನ ಒಳಗೆ ಬಂದ ಮೇಲೆ ತೆಗೆದುಬಿಡಿ, ಅದನ್ನು ಹೊರಗಡೆವರೆಗೂ ಇರಲಿ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಈಗ ಮತ್ತಿವನ್ನೆಲ್ಲ ತರೋ ಮೂಲಕ ಆ ಹೆಣ್ಣು ಮಕ್ಕಳಿಗೆ ಆ ಶಿಕ್ಷೆಯನ್ನು ಕೊಡ್ತಿದ್ದಾರಲ್ಲ, ಅದು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಮಾಡ್ತಿರುವಂಥ ಅನ್ಯಾಯ ಅಂತ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಸರಿ, ಈಗ ಮುಂದೆ ಹೆಂಗೆ ಸರ್ ಇದ್ರ ಬಗ್ಗೆ? ಈಗ ಸಾಕಷ್ಟು ಕಡೆ ಈಗ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಕೇಸರಿ ಹಾಕೊಳ್ಳೋಕ್ಕೂ ಅವಕಾಶ ಕೊಡಿ ಮತ್ತೆ ಹಿಜಾಬ್ ಕೊಟ್ಟರೆ ಅಲ್ಲ, ಇದು ಈ ಹಿಂದೆಯೂ ಗಲಾಟೆ ಆಗಿದೆ. ನೀವು ಹಿಜಾಬ್ಗೆ ಅನುಮತಿ ಕೊಟ್ಟರೆ ನಾವು ಕೇಸರಿ ಹಾಕ್ಕೊಂಡು ಬರ್ತೀವಿ ಅಂತ, ಮತ್ತು ಕೇಸರಿ ಶಾಲ್ ಹಾಕ್ಕೊಂಡು ಎಲ್ಲ ಕಡೆ ಕಾಲೇಜ್ ಮಕ್ಕಳು ಈಗ ಬರ್ಲಿಕ್ಕೆ ಶುರು ಮಾಡಿದರೆ ಇದು ಇನ್ನೊಂದು ಥರದ ವೈರುಧ್ಯಕ್ಕೆ ಡೆಫಿನೆಟ್ಲಿ ಕಾರಣ ಆಗುತ್ತೆ. ಸಿದ್ದರಾಮಯ್ಯನವರು ಈ ಥರದೊಂದು ಕಿಡಿಯನ್ನು ಹಚ್ಚಿಟ್ಬಿಟ್ಟಿದ್ದಾರೆ. ಹಿಂದಿನ ಸರ್ಕಾರ ಹೇಗಾದರೂ ಮಾಡಿ ಅದನ್ನು ತಡೆಯೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತಾನು ತೆಗೆದುಕೊಂಡು ಬಂದ ನಿರ್ಣಯವನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿಡಿದಾಗ ಇಡೀ ರಾಜ್ಯ ಇಡೀ ದೇಶ ಅದನ್ನು ಸಂಭ್ರಮಿಸಿತ್ತು. ಈಗ ದುರಂತದ ಸಂಗತಿ ಅಂತಂದರೆ ಕಾಂಗ್ರೆಸ್ ಗೌರ್ಮೆಂಟೇ ಇದನ್ನು ತಂದಿರೋದ್ರಿಂದ ಬಹುಶಃ ಈ ಥರದ ಏನು ಗಲಾಟೆಗಳು ಕಾಲೇಜಿನ ಮಕ್ಕಳಲ್ಲಿ ಸಹಜವಾಗಿ ಹುಟ್ಟುವಂಥ, ಇದನ್ನೇನು ಅಶೋಕ್ ಅವ್ರು ಮಾಡಬೇಕು BJP ಅವ್ರು ಮಾಡಬೇಕು ಅಂತಿಲ್ಲ, ಸಹಜವಾಗಿ ಹಿಜಾಬ್ ಹಾಕ್ಕೊಂಡು ಕೆಲವು ಹೆಣ್ಮಕ್ಳು ಬಂದಾಗ ಅದಕ್ಕೆ ಪೂರಕವಾಗಿ ಮುಸ್ಲಿಂ ಹುಡುಗರು ನಡ್ಕೊಂಡಾಗ ಹಿಂದೂ ಹುಡುಗರು ಕೂಡ ಅದಕ್ಕೆ ವಿರುದ್ಧವಾಗಿ ತಮ್ಮದೇ ಆಗಿರುವಂಥ ಒಂದು ಬಣ್ಣವನ್ನು ಬಟ್ಟೆಯನ್ನು ಅವ್ರು ಆಯ್ಕೆ ಮಾಡಿಕೊಂಡ್ರೆ ಯಾರೂ ವಿರೋಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಸರಿ, ಎಲ್ಲೋ ಒಂದು ಕಡೆ BJP ಅವರು ಮಾಡ್ತಾ ಇರೋದಕ್ಕೆ ಒಟ್ಟು ವಿರೋಧ ಮಾಡಬೇಕು, ವಿರೋಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಅವರು ಹೋಗ್ತಾ ಇದ್ದಾರೆ ಅಂತ. ಸಿದ್ದರಾಮಯ್ಯನವರು ತಾವು ಬಂದ ಅತ್ಯಂತ ಕಡಿಮೆ ಅವಧಿಯಲ್ಲೇ ನನಗನ್ಸುತ್ತೆ ಇಡೀ ದೇಶದಲ್ಲಿ 6 ತಿಂಗಳೊಳಗೆ ಅಧಿಕಾರಕ್ಕೆ ಬಂದ 6 ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಜನರಿಂದ ತಿರಸ್ಕಾರಕ್ಕೆ ಒಳಗಾಗಿರುವಂಥ ಮತ್ತೊಂದು ಸರ್ಕಾರ ಈ ದೇಶದಲ್ಲಿ ಇರಲಿಲ್ಲ ಅಂತ. ಸಿದ್ದರಾಮಯ್ಯನವರ ಸರ್ಕಾರ ಹಂಗಾಗೋಗಿದೆ. ಈಗ ಅವ್ರಿಗೆ ಏನಿದೆ ಅಂತಂದರೆ ಈ ತುಷ್ಟೀಕರಣದ ಮೂಲಕ ತಾವು ಏನಾದರೂ ಕೆಲವರಿಗೆ ಒಪ್ಪಿಸೋ ಮೂಲಕ, ಕೆಲವರಿಗೆ ಏನಾದರೂ ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ತಾವು ಅವರ ಮತವನ್ನು ಗಳಿಕೆಗೆ ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ನಮಗೆ ಈ ಹಿಂದೆಯೂ ಗೊತ್ತಿದೆ 10,000 ಕೋಟಿ ರೂಪಾಯಿ ತೆಕ್ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಎಲ್ಲಿಂದ ತೆಕ್ಕೊಡ್ತಾರೆ? SCಗಳ ಫಂಡಿಂದ ತೆಕ್ಕೊಡ್ತಾರೆ, OBC ಫಂಡಿಂದ ತೆಕ್ಕೊಡ್ತಾರೆ, ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕಾದ ವಿದ್ಯಾರ್ಥಿ ವೇತನವನ್ನು ತಡೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇವೆಲ್ಲವನ್ನು ನೋಡಿದರೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಒಂದು ರಾಂಗ್ ಪಾತಲ್ಲಿ ನಡೀತಾ ಇದ್ದಾರೆ. ಕರ್ನಾಟಕಕ್ಕೆ ಡೆಫಿನೆಟ್ಲಿ ಒಳ್ಳೆಯದಲ್ಲ. ಕರ್ನಾಟಕವನ್ನು ಕಷ್ಟಪಟ್ಟು 25 ವರ್ಷ ಮುಂದಕ್ಕೆ ತೊಗೊಂಡು ಹೋಗಿದ್ರೆ ಇವರು ಅದನ್ನು 50 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತಾವಿದನ್ನು ಹೇಗೆ ತೆಗೆದುಕೊಳ್ತೀವಿ? ನನಗೆ ಇದರಿಂದ ಭಾಳ ಏನು ನಿರೀಕ್ಷೆ ಏನೂ ಇಲ್ಲ. ನಾನು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಬಂದಾಗಲೇ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೆ. ಕಾರವಾರದಲ್ಲಿ ಒಂದ್ಸಲ ಮಾತನಾಡ್ತಿರುವಾಗ ಎಲ್ಲ ಪತ್ರಕರ್ತರ ಎದುರುಗಡೆ ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯನವರು ಬಂದಾಗ ನಿಜವಾಗಿಯೂ ಹಿಂದೂಗಳಿಗೆ ಈ ಥರದ ಅನೇಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಿಗುತ್ತೆ ಅಂತ. ಆದರೆ ದುರಂತ ಈ ಸರ್ಕಾರ ಹೇಗಿದೆ ಅಂತಂದರೆ ನಾನು ಮೀಡಿಯಾಕ್ಕೆ ಮಾತಾಡಿರುವ ಮಾತನ್ನು ತೆಗೆದು ಅವರು ಪ್ರೈಮಾ ಫೇಸಿ ಇದೇ ಸಾಕು ನಮಗೆ ಅಂತೇಳಿ ಪೊಲೀಸರೇ ಅವರು ಸುಮೋಟೋ ಕೇಸನ್ನು ತೆಗೆದುಕೊಂಡಿದ್ದಿದೆಯಲ್ಲ, ಅದು ಭಾಳ ದುರಂತಕಾರಿ ಸಂಗತಿ ಅಂತ. ಅಂದರೆ ಮಾತನಾಡುವಂತಿಲ್ಲ ಅಂತ. ಇಷ್ಟಾದರೂ ಕೂಡ ನಾವು ಇದನ್ನು ಮಾತಾಡ್ತೀವಿ, ಇದನ್ನು ಸಮಾಜದ ಮುಂದೆ ತೆಗೆದುಕೊಂಡು ಹೋಗ್ತೀವಿ, ಸಮಾಜಕ್ಕೆ ಗೊತ್ತಾಗುತ್ತೆ. ಅದು ಬರೀ ಹಿಂದೂ ಸಮಾಜಕ್ಕಲ್ಲ, ಹಿಂದೂ ಸಮಾಜಕ್ಕಂತೂ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಕ ಮುಸ್ಲಿಂ ಪಾರ್ಟಿ ಅಂತ ಅರ್ಥ ಆಗೋಗಿದೆ. ಆದರೆ ಇವತ್ತು ಮುಸಲ್ಮಾನ್ ಸಮಾಜಕ್ಕೂ ಗೊತ್ತಾಗುತ್ತೆ, ಆ ಹೆಣ್ಮಕ್ಳಿಗೂ ಗೊತ್ತಾಗುತ್ತೆ. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಇವರು ಮಾಡ್ತಾ ಇರೋದಲ್ಲ, ಇವರು 100% ನಮ್ಮನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ, ಹಿಂದುಳಿದವರನ್ನಾಗಿ ಮಾಡಲಿಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅವರಿಗೂ ಅರ್ಥ ಆಗುತ್ತೆ. ಅದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಉದ್ದಕ್ಕೂ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.